ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಶೆಡ್ಯೂಲ್ 2 ನೋಟಿಫಿಕೇಶನ್ನ ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಯಾವಾಗ ರಿಲೀಸ್ ಮಾಡ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ನು ಫೀಸ್ ಆಗಿರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡ್ಬಿಡೋಣಂತೆ. ಸೊ ಫಸ್ಟು ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡೋಣಂತೆ. ಎಷ್ಟು ಫೀಸ್ ಪೇಮೆಂಟ್ ಇರುತ್ತೆ, ಅಪ್ಲಿಕೇಶನ್ ನೀವು ಆನ್ಲೈನಲ್ಲಿ ಹಾಕ್ತೀರಾ ಅಂದರೆ ಎಷ್ಟು ಫೀಸ್ ಪೇಮೆಂಟ್ ಮಾಡಬೇಕು ಅಂದರೆ 100 ರೂಪೀಸ್ ಮಾತ್ರನೇ. ಸೊ ಅದು ಕೂಡ SC ST ಸ್ಟೂಡೆಂಟ್ಸ್ಗಳಿಗೆ ಅದು ಕೂಡ ನಿಮಗೆ ಎಕ್ಸೆಪ್ಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೀವೇನು ಕಟ್ಟುವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಅದೆಲ್ಲ ಆದಮೇಲೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರುತ್ತೆ. 10th ಮಾರ್ಕ್ಸ್ ಕಾರ್ಡ್ ಇರುತ್ತೆ, EWS ಸರ್ಟಿಫಿಕೇಟು, ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್ ಪ್ರೂಫು. ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫ್ ಅಂದರೆ ನೀವು 10th ಮಾರ್ಕ್ಸ್ ಕಾರ್ಡ್ ಇದ್ದರೆ ಸಾಕು. ಸೊ ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡ್, ಈ ರೀತಿ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಮೇಯ್ನಾಗಿ ಇವಾಗ ಇಷ್ಟು ಬಿಟ್ಟಿದ್ದಾರೆ. ಮತ್ತು ಅದಾದಮೇಲೆ ಏಜ್ನ ಒಂದು ರಿಲ್ಯಾಕ್ಸೇಷನ್ ಕೂಡ ಇದೆ. ಈ ವರ್ಷ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬಲ್, SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಶೆಡ್ಯೂಲ್ ಟ್ರೈಬ್ಗೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ OBCಗೆ 3 ಇಯರ್ಸ್ ಕೊಟ್ಟಿದ್ದಾರೆ. ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ EWS ಕ್ಯಾಂಡಿಡೇಟ್ಸ್ಗೆ ನೋ ರಿಲ್ಯಾಕ್ಸೇಷನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮತ್ತು PWD ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್ ಕೊಟ್ಟಿದ್ದಾರೆ. PWD ಪ್ಲಸ್ OBC ಕ್ಯಾಂಡಿಡೇಟ್ಸ್ಗೆ 13 ಇಯರ್ಸ್ ಕೊಟ್ಟಿದ್ದಾರೆ. PWD ಪ್ಲಸ್ SC ST ಕ್ಯಾಂಡಿಡೇಟ್ಸ್ಗೆ 15 ಇಯರ್ಸ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಆದಮೇಲೆ ನಿಮ್ಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಏನು BPMಗೆ ಎಷ್ಟು ಸ್ಯಾಲ್ರಿ ಇರುತ್ತೆ, ABPMಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಹೇಳ್ಬಿಟ್ಟು. BPMಗೆ ಈ ವರ್ಷ 12,000 ರೂಪಾಯಿಂದ ಹಿಡಿದು 29,380 ರೂಪಾಯಿ ತನಕನೂ ಕೂಡ ಸ್ಯಾಲ್ರಿ ಇರುತ್ತೆ. ABPM ಮತ್ತು ಡಾಕ್ ಸೇವಾಕ್ಕೆ 10,000 ರೂಪಾಯಿಂದ ಹಿಡಿದು 24,470 ರೂಪಾಯಿ ತನಕನೂ ಕೂಡ ನಿಮ್ಗಿಲ್ಲಿ ಸ್ಯಾಲ್ರಿ ಇರುತ್ತೆ ಅಂತಲೇ ಹೇಳ್ಬೋದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ಏಜು 18 ಇಯರ್ಸು, ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 40 ಇಯರ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಒನ್ ಟೈಮ್ ರಿಜಿಸ್ಟ್ರೇಷನ್, ಆನ್ಲೈನ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಬಂದು 31/8/2026, 31 ಆಗಸ್ಟು 2026ರಿಂದ 19 ಸೆಪ್ಟೆಂಬರ್ 2026 ತನಕನೂ ಕೂಡ ಟೈಮ್ ಇದೆ ಅಂತಲೇ ಹೇಳ್ಬೋದು. ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಫೀಸ್ ಪೇಮೆಂಟು, ನೀವು ಆನ್ಲೈನ್ ಅಪ್ಲಿಕೇಶನ್ ಮತ್ತು ಫೀಸ್ ಪೇಮೆಂಟ್ ಮಾಡ್ತೀರಾ ಅಂದರೆ 2/9 ಸೆಪ್ಟೆಂಬರ್ 2/9ನೇ ತಾರೀಕು 2026ರಿಂದ 21/9/2026 ಅಂದರೆ 20 ದಿವಸನೂ ಕೂಡ ಟೈಮ್ ಇಲ್ಲ. ಪ್ರತಿಯೊಬ್ಬರಿಗೂ 18 ದಿನ ಟೈಮ್ ಇದೆ ಅಷ್ಟೇ. ಪ್ರತಿಯೊಬ್ಬರು ಕೂಡ ಆನ್ಲೈನ್ ಅಪ್ಲಿಕೇಶನ್ ಆನ್ ಟೈಮ್ ಹಾಕಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮ್ ಇನ್ಕ್ಲೂಡಿಂಗ್ ಪೇಮೆಂಟ್ ಫಾರ್ ದ ಆನ್ಲೈನ್ ಫೀಸ್ ಇಫ್ ಅಪ್ಲಿಕೇಬಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ 23ನೇ ತಾರೀಕಿಂದ 24ನೇ ತಾರೀಕು ತನಕನೂ ಕೂಡ ಟೈಮ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಆಲ್ಮೋಸ್ಟ್ ನಿಮ್ಗೆ ಇಲ್ಲೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗೋ ವರ್ಷಕ್ಕೆ 31st ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಮೇನಾಗಿ ನಿಮಗೆ ನೆಕ್ಸ್ಟ್ ಮಂತಿಂದ GDSನ ಒಂದು ಅಪ್ಲಿಕೇಶನ್ಸು, ಮೆರಿಟ್ ಲಿಸ್ಟು ಇವೆಲ್ಲನೂ ಕೂಡ ಶುರುವಾಗ್ಬಿಡುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಟೋಟಲ್ ಪೋಸ್ಟ್ ಬಗ್ಗೆ ಅವ್ರು ಬಿಟ್ಟಿರುವಂಥ ನೋಟಿಫಿಕೇಷನಲ್ಲಿ ಯಾವುದೇ ಅಪ್ಡೇಟ್ ಇಲ್ಲ. ನಿಮ್ಗೆ ಆ ಒಂದು ನೋಟಿಫಿಕೇಷನ್ ನೋಡಬೇಕು ಅಂತ ಹೇಳೋದಾದರೆ ಟೆಲಿಗ್ರಾಮ್ ಚಾನಲಲ್ಲಿ PDF ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.